ಭಾವ ಲಾಭದಲ್ಲಿದ್ದು ನೈಸರ್ಗಿಕ ಶುಭನಾದರೆ ಮಿತ್ರರು ಹೆಚ್ಚಾಗಿರುತ್ತಾರೆ. ಅದನ್ನ ಫ್ರೆಂಡ್ಸ್ ಭಾವ ಅಂತಾನು ಕರಿತೀವಿ, ಸ್ನೇಹ ಭಾವ ಅಂತಾನು ಕರಿತೀವಿ. ಮಿತ್ರರು ಹೆಚ್ಚಾಗಿರುತ್ತಾರೆ. ಅವರಿಂದ ಅನುಕೂಲವೂ ಇರುವುದಲ್ಲದೆ ಪರಸ್ಪರ ಸಹಕಾರದಿಂದ ಕೂಡಿ ಸಂಪಾದನೆಯನ್ನು ಉದ್ಯೋಗವನ್ನು ಅನುಕೂಲವನ್ನು ಪಡೆಯುತ್ತಾರೆ. ಸೊಸೆ ಅಥವಾ ಅಳಿಯಂದರ ಸುಖ ಸಿಗುತ್ತದೆ. ಸರ್ಕಾರದ ಧನ ಪ್ರಾಪ್ತಿ ಶ್ಲಾಘತೆ. ಜಯ ಬಡ್ತಿ ದೊರೆಯುವುದು. ಪಾಪಗ್ರಹವಾಗಿ ಲಾಭದಲ್ಲಿದ್ದರೆ ಸಂಪಾದನೆ ಹೆಚ್ಚು. ಅನ್ಯಾಯವಾದ ಸಂಪಾದನೆ. ಸ್ನೇಹಿತರಲ್ಲಿ ಕೆಲವರು ಹಿತಶತ್ರುಗಳಾಗುತ್ತಾರೆ. ಆಗಾಗ್ಗೆ ಸ್ನೇಹಿತರಲ್ಲಿ ಪರಸ್ಪರ ವಾದ ವಿವಾದ ಉಂಟಾಗುವುದು. ಸೊಸೆ ಅಥವಾ ಅಳಿಯಂದರಿಂದ ಅವಮಾನ ಉಂಟಾಗುತ್ತದೆ ಅಥವಾ ಅವರ ಮಾತಿಗೆ ಮಣಿಯಬೇಕಾಗುತ್ತದೆ. 11ನೇ ಭಾವ ಎಷ್ಟು ಚೆನ್ನಾಗಿದೆಯಲ್ವಾ? ನಾನು ಪಾಠ ಮಾಡುವಾಗ ಹೇಳಿದ್ವಿ, ಲಗ್ನ ಒಂದು ಸ್ವಲ್ಪ ಫಸ್ಟ್ ಇಂಪಾರ್ಟೆಂಟು. ಲಗ್ನ ಇಂಪಾರ್ಟೆಂಟ್ ಪಾಯಿಂಟ್. ಕೆಲವು ಸಾರ್ತಿ ಏನಾದರೂ ಲಗ್ನ ವೀಕ್ ಆಗಿದೆ ಅಂದ್ರೆ 11ನೇ ಭಾವ ಚೆನ್ನಾಗಿತ್ತು ಅಂದ್ರೆ ಎಲ್ಲವನ್ನ ಜಯಿಸ್ಕೊಂಡು ಬರಬಹುದು. ಯಾವುದೇ ಸಣ್ಣ ಪುಟ್ಟ ದೋಷಗಳಿರ್ಬೋದು, ಕಲತ್ರ ದೋಷನೋ ಅದು ಇದು, ಏರುಪೇರು, ಅಪ್ ಅಂಡ್ ಡೌನು ಎಲ್ಲ ಇರ್ಬೋದು. ಏನೇ ಇದ್ರೂ 11ನೇ ಭಾವ ಅಂತಕ್ಕಂಥದ್ದು ಒಂದು ಚೆನ್ನಾಗಿತ್ತು ಅಂದ್ರೆ ಅವರು ಸಕ್ಸಸ್, ಲಾಭಸ್ಥಾನ. ಅಲ್ಲಿ ಪಾಪಗ್ರಹ ಇದ್ರು ಲಾಭನೇ, ಶುಭಗ್ರಹ ಇದ್ರು ಲಗ್ನಾಧಿಪತಿಗೆ ಲಾಭನೇ. ಶುಭಗ್ರಹ ಇದ್ದರೆ ಆ ಶುಭಗ್ರಹಗಳಿಂದ ಅದು ಜೀವಕಾರಕತ್ವರಿಂದನೂ ಲಾಭನೇ. ಅಶುಭಗ್ರಹ ಇದ್ದರೆ ಆ ಜೀವಕಾರಕ ಅದು ಲಾಭ ಏನೋ ಬರುತ್ತೆ, ನಿರ್ಜೀವಕಾರಕತ್ವದಿಂದ ಲಾಭ ಬರುತ್ತೆ. ಬಟ್ ಜೀವಕಾರಕತ್ವದಿಂದ ಸ್ವಲ್ಪ ಅನುಭವಿಸಬೇಕಾಗಿ ಬರುತ್ತೆ. ಲಾಭಸ್ಥಾನ ಅಲ್ವಾ, ಲಾಭನ ಅನುಭವಿಸ್ಬೇಕಲ್ವಾ. ಶುಭಗ್ರಹಗಳು ಏನು ಕೊಡ್ತೀವೋ ಅದನ್ನು ಅನುಭವಿಸ್ತೀವಿ, ಪಾಪಗ್ರಹಗಳು ಏನು ಲಾಭವನ್ನು ಕೊಡ್ತಾರೋ ಅದು ಅನುಭವಿಸ್ತೀವಿ. ಆದರೆ ಅದರಲ್ಲಿ 2 ವಿಧವಾದಂತಹ ವಿಚಾರಗಳನ್ನು ನೀವು ತಿಳ್ಕೊಳ್ಬೇಕು. ಒಂದು ಜೀವಕಾರಕತ್ವ, ಇನ್ನೊಂದು ನಿರ್ಜೀವಕಾರಕತ್ವ. ಜೀವಕಾರಕತ್ವಗಳಾಗಿದ್ದಾಗ ಆ ಜೀವಕಾರಕತ್ವಗಳಿಗೆ ನೀವು ಮಣಿಯಬೇಕಾಗತ್ತೆ ಅಥವಾ ಅವರ ಜೊತೆ ನೀವು ವಾದ ವಿವಾದಗಳನ್ನು ಮಾಡಬೇಕಾಗಿ ಬರುತ್ತೆ. ಶುಭಗ್ರಹಗಳಾಗಿದ್ದರೆ ವಾದ ವಿವಾದನೂ ಮಾಡಬೇಕಾಗಿಲ್ಲ, ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ, ನಿಮಗೆ ಅವ್ರು ಸಪೋರ್ಟ್ ಮಾಡ್ತಾರೆ. ಪಾಪಗ್ರಹಗಳಾಗಿ ಶತ್ರುಗ್ರಹಗಳಾಗಿದ್ದಾಗ ಏನಾಗುತ್ತೆ, ಫ್ರೆಂಡ್ಸ್ ಆಗಿರ್ತಾರೆ, ಅವರೆಲ್ಲೂ ಹೋಗಲ್ಲ, ಬಟ್ ಆದರೆ ವಾದ ವಿವಾದಗಳು ನಡೀತಾ ಇರುತ್ತೆ. ಹಾಗಾದ್ರೆ ಅಲ್ಲಿ ಯಾರ್ಯಾರು ಇರ್ತಾರೆ ಅಂತ ಹೇಳಿದೀವಿ? ಅಳಿಯ, ಅತ್ತೆ, ಮಾವ, ಅದು ದೊಡ್ಡಣ್ಣ, ಇವರೆಲ್ಲ ಅಲ್ಲಿ ಜೀವಕಾರಕರು ಇರ್ತಾರೆ. ಅವಾಗ ಅಶುಭ ಗ್ರಹಗಳಾಗಿದ್ದಾಗ ಅವರು ನಮಗೆ ಒಂಚೂರು ತಲೆನೋವು, ಬಿಸಿಯನ್ನು ತಂದುಕೊಡ್ತಾರೆ. ಬಟ್ ಆ ಕಾರಕತ್ವದ ನಿರ್ಜೀವ ಕಾರಕತ್ವ ಏನಿದೆ ಅದು ಬಂದು ಸೇರುತ್ತೆ, ಅದರಲ್ಲಿ ಏನು ಮೋಸ ಇಲ್ಲ. ಆಯ್ತಾ? ಬರ್ಕೊಂಡ್ರಾ?
ಕೆಳಗಡೆ ಒಂದು ನೋಟ್ ಬರ್ಕೊಡಿ. ನೋಟ್, NOT, ನೋಟ್ ಅಂತ. ನೋಟ್ ಅಂತ ಬರ್ಕೊಳ್ಳಿ. ಸಿಂಪಲ್. ನಿಮಗೆ ಯಾವುದೇ ಭಾವದಿಂದ ಲಾಭನ ನಷ್ಟನ ಅಂತ ನೋಡಬೇಕು ಅಂತ ಇಟ್ಕೊಳ್ಳಿ. ಯಾವ ಭಾವದಿಂದ? ತಂದೆಯಿಂದನ, ತಾಯಿಯಿಂದನ, ಹೆಂಡತಿಯಿಂದನ, ಹೆಂಡತಿ ಕಡೆಯಿಂದನ, ಮಕ್ಕಳಿಂದನ, ಅಥವಾ ನಾನು ಮಾಡೋ ಕೆಲಸದಿಂದನ, ಅಥವಾ ಗಾಡಿ ತಗೊಳ್ಳೋದ್ರಿಂದನ? ನಿಮಗೆ ಏನ್ ಅನಿಸುತ್ತೋ ಅದು, ಎಲ್ಲಿ ಏನ್ ಕೇಳ್ತಾರೋ ಅದು. ಲಾಭ ಬರುತ್ತಾ ಇಲ್ವಾ, ಒಳ್ಳೇದಾ ಕೆಟ್ಟದಾ ಅಂತ ಕೇಳಿದ್ರೆ ನಿಮಗೆ ಬೇರೆ ಏನು ನೋಡಕ್ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಅವರು ಕೇಳುವ ಯಾವ ಭಾವದ ಬಗ್ಗೆ ಕೇಳ್ತಿದಾರೋ, ತಾಯಿಯ ಬಗ್ಗೆ ಕೇಳ್ತಿದ್ದಾರೆ ಅಂದ್ರೆ ಸೀದಾ ಆ ಲಗ್ನದಿಂದ 4ನೇ ಮನೆಗೆ ಹೋಗಿ ಅಲ್ಲಿಂದ 11ನೇ ಮನೆಗೆ ಬನ್ನಿ. ಎಲ್ಲಿಂದ? ಅವರು ಯಾವ ಭಾವದ ಬಗ್ಗೆ ಕೇಳ್ತಿದಾರೋ ಆ ಭಾವದಿಂದ 11ನೇ ಭಾವವನ್ನ ನೋಡಿ. ನೋಡೋದು ಹಿಂಗೆ ಅಂತ ಗೊತ್ತಿದೆ. ಶತ್ರುನ, ಮಿತ್ರನ, ಯೋಗಿನ, ಅವಯೋಗಿನ, ಸಹಯೋಗಿನ, ನೀಚನ, ಉಚ್ಚನ, ಬಾಧಕನ, ಮಾರಕನ, ಇದೆಲ್ಲ ನಿಮಗೆ ಗೊತ್ತಿದೆ. ನೋಡಿ ಅದಕ್ಕೆ ಹೇಳಿದ್ ಕೊಟ್ಟಿದ್ದೀನಿ. ನೋಡ್ಬೇಕಾಗಿರೋದು ಇಷ್ಟೇ. ಶುಭಗ್ರಹಣ ಆಗಿರೋ ಶುಭ ಫಲ, ಅಶುಭ ಗ್ರಹಣ ಆಗಿರೋ ಅಶುಭ ಫಲ ಅಂತ ಹೇಳಿದ್ದೀವಿ. ಅರ್ಥವಾಯ್ತಾ ಹೇಳಿದ್ದು? ಇದೇ ನೋಟ್. ಎಲ್ಲದಕ್ಕೂ ನೋಡ್ಬೋದು ನೀವು. ಸಿಂಪಲ್ ಆಗಿ ಹೇಳ್ಬಿಡ್ಬೋದು. ಓಕೆ, 12ನೇ ಮನೆ ಬರ್ಕೊಳ್ಳಿ. ಲಗ್ನಾಧಿಪತಿಯು ದ್ವಾದಶದಲ್ಲಿದ್ದರೆ ಜಾತಕನು ಅಭಿವೃದ್ಧಿಗೆ ಅಡಚಣೆ, ರಹಸ್ಯ ಬುದ್ಧಿ, ಪರಾಶ್ರಯದಿಂದ ಜೀವನದಲ್ಲಿ ಲಾಭವನ್ನು ಹೊಂದುತ್ತಾರೆ. ಪರಾಶ್ರಯದಿಂದ ಬೇರೆಯವರ ಒಂದು ಸಹಾಯದಿಂದ ಅಂತ. ಚಿಂತೆಯಿಂದ ಕೂಡಿದ ಮನೋಭಾವ, ಆಗಾಗ್ಗೆ ಅನಾರೋಗ್ಯದಿಂದ ಆಸ್ಪತ್ರೆ ಸೇರುವ ಸಂಭವ ಬರುತ್ತದೆ. ಬಡತನದ ಸೂಚಕ. ಪುಣ್ಯಕರ್ಮಗಳಿಗೆ ದಾನ ಮಾಡಲು ಹಣವನ್ನು ವ್ಯಯಿಸುತ್ತಾರೆ. ಆಸ್ಪತ್ರೆ ಸೇರುವ ಸಂಭವ ಇರುತ್ತದೆ. ಹೌದು. ಆಮೇಲೆ ಬಡತನದ ಸೂಚಕ. ಪುಣ್ಯಕರ್ಮಗಳಿಗೆ ದಾನ ಮಾಡಲು ಹಣವನ್ನು ಖರ್ಚು ಮಾಡುತ್ತಾರೆ. ಯಾವಾಗಲೂ ಭವಿಷ್ಯದ ಬಗ್ಗೆ ಚಿಂತೆ ಇರುತ್ತದೆ. ವ್ಯವಹಾರಗಳಲ್ಲಿ ಏಳಿಗೆ ಇರುವುದಿಲ್ಲ. ಲಗ್ನಾಧಿಪತಿಯು ಪಾಪಗ್ರಹನಾಗಿದ್ದು ದ್ವಾದಶದಲ್ಲಿದ್ದರೆ ವೃಥ ಖರ್ಚು, ತಿರುಗಾಟ, ಅಪವ್ಯಯ, ಜಗಳ, ಅಜ್ಞಾತವಾಸ ಉಂಟಾಗುತ್ತದೆ.
ಜಾತಕನು ಜಿಪುಣನಾಗಿದ್ದು ಸ್ವಾರ್ಥಿಯಾಗಿ ತನ್ನ ಸ್ವಂತಕ್ಕೆ ಮಾತ್ರ ಖರ್ಚು ಮಾಡುವವನಾಗಿ ದೇಹ ದೌರ್ಬಲ್ಯವುಳ್ಳವನಾಗಿ ಕುಟುಂಬದಿಂದ ದೂರ ಬದುಕುವವರಾಗುತ್ತಾರೆ. ದೇಹ ದೌರ್ಬಲ್ಯವುಳ್ಳವನಾಗಿ ಕುಟುಂಬದಿಂದ ದೂರ ಬದುಕುವವರಾಗುತ್ತಾರೆ. ಪರಾವಲಂಬಿಗಳಾಗಿರುತ್ತಾರೆ. ಶುಭಗ್ರಹವಾದರೆ ಪೂರ್ವಾರ್ಜಿತವಾಗಿ ಬಂದ ಆಸ್ತಿಪಾಸ್ತಿಗಳನ್ನು ದಾನ ಧರ್ಮಗಳಿಗೆ ಸತ್ಕಾರ್ಯಗಳಿಗೆ ವಿನಿಯೋಗಿಸುತ್ತಾರೆ. ಸ್ಥಿರಚಿತ್ತರಾಗಿ ಲೋಕಸೇವೆಯಲ್ಲಿ ನಿರತರಾಗುತ್ತಾರೆ. ಕಷ್ಟವಾದ ಜೀವನವಿದ್ದರೂ ಧೃತಿಗೆಡದೆ ಶಾಂತ ಮನಸ್ಕರಾಗಿ ಇತರರಿಗೆ ಹಾನಿ ಬಯಸದೆ ದೈವಭಕ್ತನಾಗಿ ಪಾರಮಾರ್ಥಿಕ ಚಿಂತೆಯಲ್ಲಿದ್ದು ಲೋಕಸೇವೆಯಲ್ಲಿ ನಿರತರಾಗುತ್ತಾರೆ. ಏನು ಲಗ್ನಾಧಿಪತಿ ಹಂಗೆ ಇಮ್ಯಾಜಿನೇಷನ್ ಮಾಡಿ, ಒಂದು ಇಮ್ಯಾಜಿನೇಷನ್ ಮಾಡಬೇಕು. ಯಾವಾಗ್ಲೂ ನಮಗೆ ದಿನ ನಾನು ಬರೀ ಅಂತ ಯಾಕೆ ಹೇಳಿದಂದ್ರೆ, ಈಗ ನಿಮಗೆ ಜ್ಞಾಪಕ ಮಾಡ್ಕೊಂಡ ತಕ್ಷಣನೇ ನಿಮ್ಮ ಮುಂದೆ ಚಿತ್ರ ಬರಬೇಕು. 12 ಮನೆಗಳು ಬರಬೇಕು. ಕೈಯಲ್ಲಿ ಬರೆಯೋದು ಬಿಟ್ಬಿಡ್ಬೇಕು. ಬರಿತಾ ಹಿಂಗೆ ನೆನ್ಸ್ಕೊಂಡ ತಕ್ಷಣನೇ 12 ಮನೆ ನಿಮ್ ಮುಂದ್ಗಡೆ ಬಂದು ನಿಲ್ಬೇಕು. ಆ ಮಟ್ಟಕ್ಕೆ ಬಂದಾಗ ಮಾತ್ರನೇ ನೀವು ಪ್ರಿಡಿಕ್ಷನ್ ಅನ್ನು ಹೇಳೋದಕ್ಕೆ ಸಾಧ್ಯವಾಗೋದು. 12 ಮನೆ ಹಂಗೆ ನಿಂತ್ಕೊಂಡ ತಕ್ಷಣನೇ ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನುಸು, ಮಕರ, ಕುಂಭ, ಮೀನ ಅಂತೇಳಿ ಬರ್ಬೇಕು ಅಲ್ವಾ? ಸೊ ಅವನೇನ್ ಹೇಳಿದಾನೆ? ಶುಭ ಗ್ರಹಗಳಿಗೆ ಒಂದು ವಿಧವಾದ ಫಲವನ್ನು ಹೇಳಿದಾನೆ, ಅಶುಭ ಗ್ರಹಗಳಿಗೆ ಒಂದು ವಿಧವಾದಂತ ಫಲಗಳನ್ನು ಹೇಳಿದಾನೆ. ಹಾಗಾದ್ರೆ ಈಗ ಮೇಷ ಲಗ್ನಕ್ಕೆ 12ನೇ ಸ್ಥಾನಾಧಿಪತಿ 12ನೇ ಭಾವ ಯಾವುದು? ಮೀನ. ಮೀನದಲ್ಲಿ ಕುಜ ಬಂದಿದ್ಕೊಂಡಾಗ ಏನಾಗತ್ತೆ ಅಂತ ಹೇಳಿದ್ದಾನೆ? ಅವನು ಶುಭ ಗ್ರಹಣ ಅಶುಭ ಗ್ರಹಣ? ಅಶುಭ ಗ್ರಹಣ ಆಗಿರೋದ್ರಿಂದ ಖರ್ಚು, ತಿರುಗಾಟ, ವ್ರತ ಚಿಂತೆ, ಅಜ್ಞಾತವಾಸ, ಆಸಕ್ತಿ ಇರ್ತಕ್ಕಂಥವನು, ಜಿಪುಣರಾಗಿರ್ತಕ್ಕಂಥವನು, ಪರಾವಲಂಬಿತರಾಗಿರ್ತಕ್ಕಂಥವನು, ಹೊರಗಡೆ ಹೋಗಿ ಬದುಕುವವನು, ಹೊರದೇಶಕ್ಕೆ ಹೋಗಿ ಬದುಕುವವನು, ಮನೆಯನ್ನು ಬಿಟ್ಟು ಹೋಗಿ ಬದುಕುವವನು. ನೀವು ಡೈರೆಕ್ಟ್ ಆಗಿ ಲಗ್ನದಲ್ಲಿ ಲಗ್ನಾಧಿಪತಿ 12ರಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ನಿಮ್ಮ ಹುಡುಗ ಹೊರಗಡೆ ಇದ್ದಾನಾ, ಅಥವಾ ನೀನು ಹೊರಗಡೆ ಇದೆಯಾ, ಅಥವಾ ನೀನು ಹೊರಗಡೆ ದೇಶಕ್ಕೆ ಹೋಗ್ತಾ ಇದೀಯಾ? ನೀನು ಹೊರಗಡೆ ಇದ್ರೇನೆ ಬದುಕೋದಕ್ಕಾಗೋದು. ಕೆಲವರೆಲ್ಲ ಬಂದು ಕೇಳ್ಬೋದು ನಿಮಗೆ, ಸರ್ ನನ್ನ ಮಗನನ್ನ ನಮ್ ಜೊತೆ ಇಟ್ಕೊಳ್ಳೋದ ಹೊರಗಡೆ ಇಟ್ಕೊಳ್ಳೋದ ಅಂತ ಕೇಳಿದಾಗ ಜಾಸ್ತಿ ಹುಡುಕಾಡ ಕೆಲಸ ಮಾಡಕ್ ಹೋಗಬೇಡಿ. ಲಗ್ನಾಧಿಪತಿ ಕುಟುಂಬದಲ್ಲಿದ್ದಾನೆ ಅಂದ್ರೆ ಮನೇಲಿ ಇಟ್ಕೊಳ್ಳಿ, ಲಗ್ನಾಧಿಪತಿ 12ರಲ್ಲಿದ್ದಾನೆ ಅಂದ್ರೆ ಹೊರಗಡೆ ಕಳಿಸಿ, ಫಿನಿಶ್, ಮುಗಿದ ಪ್ರಿಡಿಕ್ಷನ್. ಈಗ ಋಷಭ ಲಗ್ನಕ್ಕೆ 12ನೇ ಸ್ಥಾನಾಧಿಪತಿ ಯಾರು? 12ನೇ ಸ್ಥಾನ ಯಾವುದು? ಮೇಷ. ತಲೆಗೆ ಹಂಗೆ ಬರಬೇಕು, ಬರ್ತಾ ಇರ್ಬೇಕು ತಲೆಗೆ ಹಂಗೆ. ಮೇಷ.
ಈಗ ಮೇಷ ಏನು ಅಂತ ನೋಡಬೇಡಿ, ಮೇಷ ಪಾಪಗ್ರಹಣ ಶುಭಗ್ರಹಣ ಅಂತ ನೋಡಬೇಡಿ. ಮೇಷ 12ನೇ ಸ್ಥಾನ, ಅದಕ್ಕೆ ಏನ್ ಹೇಳ್ತೀನಿ ಆಮೇಲೆ. ಈಗ ಶುಕ್ರ ಲಗ್ನಾಧಿಪತಿ, ಶುಭಗ್ರಹಣ ಅಶುಭಗ್ರಹಣ? ಶುಭ. ಶುಭ ಆಗಿದ್ದಾಗ 12ನೇ ಮನೆಯಲ್ಲಿ ಹೋಗಿ ನಿಂತ್ಕೊಂಡಾಗ ಏನಾಗುತ್ತೆ? ಲಗ್ನಾಧಿಪತಿ ಶುಭ ಆಗುತ್ತೆ. ದೋಷದಲ್ಲಿದ್ರೆ ರಾಸ್ಯ ಬುದ್ಧಿ, ಶುಭಗ್ರಹ, ದಾನ ಧರ್ಮಗಳನ್ನ ಮಾಡ್ತಕ್ಕಂಥವನು, ತ್ಯಾಗವನ್ನ ಮಾಡ್ತಕ್ಕಂಥವನು, ಸತ್ಕಾರ್ಯಗಳನ್ನ ಮಾಡ್ತಕ್ಕಂಥವನು, ಮೋಕ್ಷವನ್ನ ಪಡ್ಕೊಳ್ಬೇಕು ಅಂತ ಆಸೆ ಇರ್ತಕ್ಕಂಥವನು, ವಿರಕ್ತಿ ಮಾರ್ಗ, ಆಧ್ಯಾತ್ಮಿಕ ಚಿಂತನೆ, ಸನ್ಯಾಸತ್ವವನ್ನ ಸ್ವೀಕಾರ ಮಾಡೋಣ, ಸಾಕಪ್ಪ ತುಂಬಾ ಜಾಸ್ತಿ ಹಣ ಬೇಡ, ಎಷ್ಟಿದೆಯೋ ಅಷ್ಟಿರ್ಲಿ ಅಂತ ಹೇಳ್ತಕ್ಕಂಥವನು. ನೆಕ್ಸ್ಟ್ ಮಿಥುನ ಲಗ್ನ. ಮಿಥುನ ಲಗ್ನಕ್ಕೆ 12ನೇ ಮನೆ ಯಾವುದು? ವೃಷಭ. 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 ಈಗ ಮಿಥುನ ಲಗ್ನಾಧಿಪತಿ ಬುಧ, ಶುಭನ ಅಶುಭನ? ಶುಭ ಜೊತೆ ಇದ್ರೆ ಶುಭ, ಅಶುಭ ಜೊತೆ ಇದ್ರೆ ಅಶುಭ. ಹೌದು. ಈಗ ಇಲ್ಲಿ ಅವನೇನು ಶುಭ ಗ್ರಹ. ಶುಕ್ರನ, ಈಗ ಅಲ್ಲಿ ಯಾವ ಗ್ರಹಗಳಿಲ್ಲ, ಅಲ್ಲಿ ಶುಕ್ರ ಗ್ರಹಗಳೇ ಏನೋ ರಾಶಾಧಿಪತಿಗಳೇ ಇದ್ದಾರೆ. ಅವಾಗ ಮೇಷ ಇದು ಋಷಭಕ್ಕೆ ಶುಕ್ರಾಧಿಪತಿ, ಮಿಥುನಕ್ಕೆ ಬುಧ ಅಧಿಪತಿ, ಅವರಿಬ್ಬರು ಮಿತ್ರರ? ಮಿತ್ರರು. ಬುಧ ಶುಭಗ್ರಹಣ. ಹೌದು. ಅವಾಗ ಅವನು 12ರಲ್ಲಿದ್ದಾನೆ, ಲಗ್ನಾಧಿಪತಿ, ಮಿಥುನ ಲಗ್ನಾಧಿಪತಿ 12ರಲ್ಲಿದ್ದಾನೆ. ಈಗೇನ್ ಫಲ ಹೇಳದ್ ನೀವು? ಶುಭ. ಶುಭಾನೇ. ಫಲ ಏನ್ ಹೇಳ್ತೀರಾ, ಏನ್ ಬರ್ಕೊಂಡಿದ್ದೀರಾ ಅದ್ ಹೇಳಿ. ಅದೇ ರಹಸ್ಯ ಬುದ್ಧಿ, ಪರಾಶ್ರಯದಿಂದ ಜೀವನದಲ್ಲಿ ಲಾಭ ಹೊಂದುವನು, ಚಿಂತೆಯಿಂದ ಕೂಡಿದ ಮನೋಭಾವ, ಹಾಗಾಗಿ ಅನಾರೋಗ್ಯದಿಂದ ಆಸ್ಪತ್ರೆ ಸೇರುವ ಸಂಭವ ಇರುತ್ತದೆ. ಬೇರೆ ಯಾರು ಬರ್ಕೊಂಡ್ಲೇ ಇಲ್ವಾ? ಯಾರು ಇಷ್ಟೊತ್ತು ಕತೆ ಕೇಳ್ಕೊಂಡು ಕೂತ್ಕೊಂಡಿದ್ರಲ್ಲ, ಯಾರು ಬರ್ಕೊಳ್ಳಿಲ್ವೇನ್ರಪ್ಪ ಯಾರನು? ಹಬ್ಬ ಮಾಡ್ಬೇಕಾ ಎಲ್ಲಾರು? ಇಲ್ಲ ಗುರುಗಳೆಲ್ಲ ಬರ್ಕೊಂಡಿತ್ತು. ಮತ್ತಿನ್ನೇನು ಓದಿ ಅಂತ ಹೇಳಿದ್ರೆ ಸೈಲೆಂಟ್ ಆಗಿ ಕೂತ್ಕೊಂಡು ಏನ್ ಹಬ್ಬ ಮಾಡ್ತಿದ್ರೆ ಅಲ್ಲಿ ಪಕ್ಕದಲ್ಲೇ? ಏನ್ ಕೇಳ್ತಾ ಇದ್ದೀನಿ ಅಂತಂದ್ರೆ ಅರ್ಥವಾಗ್ತಿದ್ಯಾ ನಿಮಗೆ? ಹೋಗ್ಲಿ, ಏನ್ ಕೇಳ್ತಾ ಇದ್ದೀನಿ ನಾನು ಅಂತ. ಈಗ ತಾನೇ ಬರ್ಸಿದ್ದೀನಿ, ಬರ್ದಿರೋದು ಓದ್ರಪ್ಪ ಅಂತ ಹೇಳಿದ್ರೆ ಅದು ಪ್ರಿಡಿಕ್ಷನ್ ಹೇಳಲ್ಲ ಅಂದ್ರೆ ಮತ್ತೆ ಇನ್ಯಾವ ಜಾತಕ ನೋಡೋದ್ ನೀವು? ಈಗ ಬರ್ಸಿದ್ದೀನಿ, ಬರ್ಸಿರೋದನ್ನ ಓದ್ರಪ್ಪ ಅಂತ ಹೇಳಿದ್ರೆ ವಿಡಿಯೋ ಆನ್ ಮಾಡಿ ಅಂತ ಹೇಳಿದ್ರೆ ವಿಡಿಯೋನು ಆನ್ ಮಾಡಲ್ಲ. ನೀವಲ್ಲಿ ಕುತ್ಕೊಂಡಿದ್ದೀರಾ ಇಲ್ವಾ ಟಿವಿ ನೋಡ್ತಿದ್ದೀರಾ, ಪಕ್ಕದಲ್ಲಿ ಬೇರೆ ಏನ ಮಾಡ್ತಿದ್ದೀರಾ ಅಂತಾನು ಅರ್ಥವಾಗಲ್ಲ. ಈಗ ತಾನೇ ಬರೆಸ್ದೆ, ಅಶುಭ ಗ್ರಹ ಇದ್ದರೆ ಶುಭ ಗ್ರಹ ಇದ್ದರೆ ಅಂತ ಬರೆಸ್ದೆ. ಈಗ ಬುಧ ಬಂದು ಶುಭ ಗ್ರಹಣ ಅಶುಭ ಗ್ರಹಣ ಅಂತ ಮಾತಾಡಿದ್ವಿ. ಅದೇನ್ ಬರ್ಕೊಂಡಿದ್ದೀರಾ ಓದ್ರಪ್ಪ ಅಂದ್ರೆ ಸೈಲೆಂಟ್ ಆಗಿ ಕುತ್ಕೊಂಡಿದ್ದೀರಾ. ಕಲಿಯೋ ಆಸಕ್ತಿ ಇಲ್ಲವಾ ಯಾರಿಗೂ? ಇಲ್ಲ ಗುರುಗಳ ಆಸಕ್ತಿ ಇದೆ ತುಂಬಾ. ಮತ್ತೆ ಮಾತಾಡ್ಬೇಕಲ್ಲ, ಮಾತಾಡಿಯಲ್ಲ. ಶುಭಗ್ರಹವಾಗಿದ್ದರೆ ಪೂರ್ವಾರ್ಜಿತವಾಗಿ ಬಂದ ಆಸ್ತಿ ಪಾಸ್ತಿಗಳನ್ನು ದಾನ ಧರ್ಮಗಳಿಗೆ, ಸತ್ಕಾರ್ಯಗಳಿಗೆ ವಿನಿಯೋಗಿಸುತ್ತಾರೆ. ಸ್ಥಿರ ಚಿತ್ತರಾಗಿ ಲೋಕ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಕಷ್ಟವಾದ ಜೀವನವಿದ್ದರೂ ಧೃತಿಗೆಡದೆ ಶಾಂತ ಮನಸ್ಕರಾಗಿ ಇತರರಿಗೆ ಹಾನಿ ಬಯಸದೆ ದೈವ ಭಕ್ತನಾಗಿ ಲೋಕ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಪಾಪಗ್ರಹವಾಗಿದ್ದರೆ ಅಷ್ಟೇ, ಶುಭಗ್ರಹವಾಗಿದ್ರೆ ಅಷ್ಟೇ. ಹಂಗೆ ನೀವು ಇವಾಗ ಗ್ಲೈಡ್ ಮಾಡ್ಕೊಂಡು ಹೋಗ್ಬೇಕು. ಸಿಂಹ ಲಗ್ನವಾದ್ರೆ, ಕಟಕ ಲಗ್ನವಾದ್ರೆ, ಕಟಕ ಲಗ್ನ ಚಂದ್ರ ಶುಭಗ್ರಹ, ಸಿಂಹ ಲಗ್ನವಾದರೆ ಸೂರ್ಯ ಶುಭಗ್ರಹ, ಮಿಥುನ ಲಗ್ನವಾದರೆ ಅದು ಕನ್ಯಾ ಲಗ್ನವಾದ್ರೆ ಶುಭ, ತುಲಾ ಲಗ್ನವಾದ್ರೆ ಶುಭ, ಹಿಂಗೆ ವೃಶ್ಚಿಕ ಲಗ್ನವಾದರೆ ಅಶುಭ. ಹಿಂಗೆ ಹೇಳ್ಕೊಂಡು ಪ್ಲಾನ್ ಮಾಡಿ ಇದು ಬರ್ಕೊಬೇಕು. ಆತರ ನೀವು ಪ್ಲಾನು ಪ್ಲೇನು ಏನು ಮಾಡ್ದಲೇ ಇದ್ರೆ ತುಂಬಾ ಕಷ್ಟವಾಗತ್ತೆ ಹೇಳಿದೀನಿ. ಓಕೆ, ಓಕೆ. ಇವಾಗ ಇನ್ನೊಂದು ಬರ್ಕೊಳ್ಳಿ. ಲಗ್ನಾದಿ ಅದು ಬರ್ಕೊಳ್ಳಿ. ಮುಖ್ಯವಾಗಿ ಯಾವುದೇ ಜಾತಕದ ಲಗ್ನಾಧಿಪತಿಯು ಶುಭ ಅಶುಭ ಭಾವಗಳಾದ, ಶುಭ ಭಾವಗಳಾದ
1 2 4 5 7 9 10 11 1 2 4 5 7 9 10 11ರಲ್ಲಿ ಇರಬೇಕು. ಈ ರೀತಿ ಸ್ಥಿತನಾದ ಲಗ್ನಾಧಿಪತಿಯು ಮತ್ತೊಂದ್ಸಲ ಗುರುಗಳೇ ಮತ್ತೊಂದ್ಸಲ ನಂಬರ್ ಹೇಳಿ. 1 ಇದನ್ನ ಬಿಟ್ಬಿಡಿ ಅಷ್ಟೇ. ಪಾಪಗ್ರಹಗಳನ್ನ ಬಿಟ್ಬಿಡಿ, ದುಸ್ಥಾನ ಬಿಟ್ಬಿಡಿ, 3 6 8 12 ಬಿಟ್ಬಿಟ್ಟು ಉಳಿದಿದ್ದೆಲ್ಲ. ಈ ರೀತಿ ಸ್ಥಿತನಾದ ಲಗ್ನಾಧಿಪತಿಯು ಕೇಂದ್ರ ಕೋಣಾಧಿಪತಿಗಳ ಶುಭ ಸಂಬಂಧವನ್ನು ಹೊಂದಿದ್ದಲ್ಲಿ ಜಾತಕರು ಅತಿಶಯವಾದ ಅಭಿವೃದ್ಧಿಯನ್ನು ಹೊಂದುತ್ತಾರೆ. ಅತಿಶಯವಾದ ಅಭಿವೃದ್ಧಿಯನ್ನು ಹೊಂದುತ್ತಾರೆ. ಈ ನಿಯಮವು ನೈಸರ್ಗಿಕ ಶುಭಗ್ರಹಗಳಿಗೆ ಮಾತ್ರ ಅನ್ವಯವಾಗುತ್ತದೆ. ಈ ನಿಯಮವು ನೈಸರ್ಗಿಕ ಶುಭಗ್ರಹಗಳಿಗೆ ಮಾತ್ರ ಅನ್ವಯವಾಗುತ್ತದೆ. ಯಾರನ್ನ ಒಬ್ರು ಟಕ್ ಅಂತ ಎಕ್ಸಾಂಪಲ್ ಹೇಳಿ ನೋಡೋಣ. ಇವಾಗ ನೀವು ಬರ್ಕೊಂಡ್ರಲ್ವಾ, ನೀವ್ ಹೆಂಗೆ ಅರ್ಥ ಮಾಡ್ಕೊಂಡಿದ್ದೀರಾ, ನೀವ್ ಹೆಂಗೆ ಇದನ್ನ ನೋಡ್ತೀರಾ ಅಂತ ಯಾರಾದ್ರೂ ಒಬ್ರು ಹಂಗೆ ಟಕ್ ಅಂತ ಹೇಳಿ ನೋಡೋಣ. ಯಾವ್ದನ್ನ ಒಂದು ಲಗ್ನ ಹೇಳ್ಕೊಂಡು ಲಗ್ನಾಧಿಪತಿ ಇಂಥ ಜಾಗದಲ್ಲಿ ಶುಭ ಗ್ರಹಣ ಅಂತ ಹೇಳ್ಕೊಂಡು ಹೇಳಿ ನೋಡೋಣ. ಧನುರ್ ಲಗ್ನ ಎಲ್ಲರೂ ನೋಟ್ ಮಾಡ್ಕೊಳ್ಳಿ. ಎಲ್ಲ ಹಿಂಗೆ ತಲೆ ಜ್ಞಾಪಕ ಇಟ್ಕೊಬೇಕು. ಧನುರ್ ಲಗ್ನ ಧನುರ್ಲಗ್ನದಲ್ಲಿ ಗುರು 1 2 4 5 7 9 ಹಂಗಲ್ಲ. ಒಂದನೇ ಮನೆ ಯಾವ ಲಗ್ನ ಯಾವ ರಾಶಿ ಬರುತ್ತೆ? ಧನುರಾಶಿ. ಧನುರಾಶಿ. ಆಮೇಲೆ ಮಕರ ರಾಶಿ. ಅದನ್ನ ಹೇಳ್ಬೇಕು ನೀವು. ಮಕರ ರಾಶಿ. ನಿಮಗೆ ಈಗ ಮಕರ ಲಗ್ನದಲ್ಲಿ ಹಂಗಿಲ್ಲ ಅಂತಂದ್ರೆ ಹಿಂಗೆ ಹೇಳಿ ಅಭ್ಯಾಸ ಮಾಡಿ. ಲಗ್ನಾಧಿಪತಿ ಮಕರ ಲಗ್ನವಾಗಿ, ಲಗ್ನಾಧಿಪತಿ ಕುಟುಂಬ ಸ್ಥಾನದಲ್ಲಿ, ಸುಖ ಸ್ಥಾನದಲ್ಲಿ, ಅದು ಪುತ್ರ ಅದು ಪೂರ್ವ ಪುಣ್ಯ ಸ್ಥಾನದಲ್ಲಿ, ಕಲತ್ರ ಸ್ಥಾನದಲ್ಲಿ, ಭಾಗ್ಯಸ್ಥಾನದಲ್ಲಿ, ಕರ್ಮಸ್ಥಾನದಲ್ಲಿ, ಲಾಭಸ್ಥಾನದಲ್ಲಿದ್ದಾಗ ಶುಭ ಫಲವನ್ನು ಕೊಡುತ್ತಾನೆ. ಬೇರೆ ಯಾರನ್ನೊಬ್ರು ಹೇಳಿ ನೋಡೋಣ. ಇವಾಗ ನಾನು ಹೇಳ್ದಂಗೆ ಬೇರೆ ಯಾವ್ದನ್ನ ಲಗ್ನ ತಗೊಂಡು ಜ್ಞಾಪಕ ಮಾಡ್ಕೊಂಡು ಟಕ್ ಟಕ್ ಅಂತ ಹೇಳ್ಬೇಕು. ಗೋಪಾಲ್ ಗುರುಗಳೇ ಹೇಳಿ. ತಲೆಯಲ್ಲಿ ಇಲ್ಲ, ಜಾತಕ ತಲೆಯಲ್ಲಿ ಇಲ್ಲ. ತಲೆಯಲ್ಲಿ ಇಲ್ಲ, ವರ್ಕ್ ಮಾಡಿಲ್ಲ. ನಾನು ಎಷ್ಟೆಷ್ಟು ಹೇಳಿ ನೋಡಾಯ್ತು, ಕಲೀರಪ್ಪ ಅಂತ.